ಎಮ್ ಡಿ ಕ್ರಿಯೇಟಿವ್ನ 14 ಮಂತ್ ಈಗ ನಡೆಯಲಿದೆ. ಈ ತಿಂಗಳು ಬಂದು 25,000ನ ಗೋಲ್ ಇಟ್ಟಿದ್ದೀವಿ. ಸೊ ಇದು 14 ಮಂತ್ ಆಗಿದೆ, ನೆಕ್ಸ್ಟ್ ಮಂತ್ ಲಾಸ್ಟ್ ಆಗಿರುತ್ತೆ. ಸೊ ಎಲ್ಲರೂ ಬ್ಯಾಲೆನ್ಸ್ ಇರುವಂಥ ಪೇಮೆಂಟನ್ನು ಕ್ಲಿಯರ್ ಮಾಡಬೇಕು. ಆವಾಗಲೇ ನೆಕ್ಸ್ಟ್ ಮಂತ್ ಕನ್ಸಲ್ಟೇಷನ್ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ಅದರ್ವೈಸ್ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಕೆಲವೊಬ್ಬರದು 2 ಮಂತ್ಸ್ ಪೇಮೆಂಟು, 3 ಮಂತ್ಸ್ ಪೇಮೆಂಟು, 4 ಮಂತ್ಸ್ ಎಲ್ಲ ಪೆಂಡಿಂಗ್ ಇದೆ. ಸೊ ಆ ಪೇಮೆಂಟ್ಸ್ನ ಕ್ಲಿಯರ್ ಮಾಡಿದರೆ ಮಾತ್ರ, ಅದು ಈ ಮಂತ್ ಕ್ಲಿಯರ್ ಮಾಡಿದರೆ ಮಾತ್ರ, ಈ ಮಂತ್ ಇವಾಗ ಈ ತಿಂಗಳಿನ ಅಮೌಂಟ್ ಅಲ್ಲದೆ ನೆಕ್ಸ್ಟು 20th ಒಳಗಡೆ, ಲೈಕ್ 2025 ಒಳಗಡೆ ಹಳೆ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ ಮಂತು ಫೈನಲೈಸ್ ಮಾಡಿಬಿಟ್ಟು ಕನ್ಸಲ್ಟೇಷನ್ಗೆ ನಾವು ಹಾಕ್ತೀವಿ. ಅದರ್ವೈಸ್ ಕನ್ಸಲ್ಟೇಷನ್ ಹಾಕೋಕ್ಕಾಗಲ್ಲ, ಯಾಕಂದರೆ ನಾವು ಫ್ಲೂಯೆಂಟ್ ಆಗಿರೋ ಕಸ್ಟಮರ್ನ ಮಾತ್ರ ಕನ್ಸಿಡರ್ ಮಾಡೋಕ್ಕಾಗತ್ತೆ. ನೋಡೋಣ ಈ ತಿಂಗಳಿನ ವೇಷಾಲಿ ಯಾರು ಅಂತ ಹೇಳ್ಬಿಟ್ಟು. $25,000 ಗೋಲ್ಡಿಗೆ ನಾವು ತೆಗಿತೀವಿ. ಬಟ್ ಬಿಫೋರ್ ದ್ಯಾಟ್ ನಮ್ಮ 14 ಮಂತ್ ಒಳಗಡೆ ಯಾರು ಕಂಟಿನ್ಯೂಸ್ ಪೇಮೆಂಟ್ ಮಾಡಿದ್ದಾರೆ ಅವ್ರನ್ನ ಮಾತ್ರ ನಾವು ಕನ್ಸಿಡರ್ ಮಾಡೋದು ಕನ್ಸಲೇಷನ್ಗೆ. ಅದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಯಾರು ಕನ್ಸಲೇಷನ್ ಪ್ರೈಸ್ ಸಿಗಬೇಕಂದ್ರೆ ಹಳೆ ಬ್ಯಾಲೆನ್ಸ್ನ ಎಲ್ಲ ಕ್ಲಿಯರ್ ಮಾಡಬೇಕಾಗತ್ತೆ. ಕೆಲವೊಬ್ರು 3 ಮಂತ್ಸು, 4 ಮಂತ್ಸು, 6 ಮಂತ್ಸ್ ಎಲ್ಲ ಪೆಂಡಿಂಗ್ ಇದೆ. ಸೊ ಕನ್ಸಲೇಷನ್ ಬೇಕಾಗಿದ್ದರೂ ಅದನ್ನು ಕ್ಲಿಯರ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಇರೋದೇ 7,500 ಟೋಟಲು. ಸೊ ಅದರಲ್ಲಿ 4,000, 5,000 ಎಲ್ಲ ಪೆಂಡಿಂಗ್ ಇಟ್ಟರೆ ನಾವು ಕನ್ಸಲೇಷನ್ಗೆ ಅಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಅದು ನಿಮಗೆ ನಾವು ಕನ್ಸಲ್ಟೇಷನ್ ಆ್ಯಡೂ ಮಾಡಲ್ಲ, ಯಾಕಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವು ನಿಮಗೆ ಫಸ್ಟೇ ಹಾಕಿದ್ದೀವಿ. ಸೊ ನೋಡೋಣ ಈ ತಿಂಗಳ 25,000 ವಿಷಯ ಅಂತ ಹೇಳ್ಬಿಟ್ಟು. $1062 ಆಗಿರುತ್ತೆ ಈ ಮಂತ್ ವೇಷಲ್ಲಿ. ಸೊ ನೋಡ್ಬೋದು ನೀವು, ಎಲ್ಲ ಪಾಯಿಂಟ್ ಇದೆ. ಸೊ ಇದರಲ್ಲಿ 1062 ಈ ಮಂತ್ ವೇಷಲ್ಲಿ ಯಾರು? ನಿಜಾಮ್ ಸಾಗರ ಇವರಿಗೆ ನಮ್ಮ ಎಮ್ ಡಿ ಕ್ರಿಯೇಟಿವ್ ತಂಡದಿಂದ ಹಾರೈಕೆಯನ್ನು ಕೊಡ್ತಾ ಇದ್ದೇವೆ. ಸೊ ಎಲ್ಲ ಮಂತು, ನೆಕ್ಸ್ಟ್ ಮಂತು ನಿಮಗೆ ಈ ಥರ ಕನ್ಸಲ್ಟೇಷನ್ ಬೇಕು ಅಂತ ಇದ್ದರು ದಯವಿಟ್ಟು ಎಲ್ಲ ಡ್ಯೂಸ್ನ ಕ್ಲಿಯರ್ ಮಾಡಿ. ಪರ್ಟಿಕ್ಯುಲರ್ 2+ ಡ್ಯೂಸ್ ಎಲ್ಲ ಯಾವುದಿದೆ ಅಂದರೆ 2 ತಿಂಗಳು ಅಲ್ಲದೆ ಡ್ಯೂಸ್ ಯಾವುದಿದೆ ಅದನ್ನೆಲ್ಲ ಬೇಗ ಕ್ಲಿಯರ್ ಮಾಡಬೇಕು. ಅಲ್ಲಿ ನಿಮಗೆ ಸಮಯ ಬಂದುಬಿಟ್ಟು ಈ ಮಂತ್ 20 ಇಂದ 25 ಒಳಗಡೆ ಹಳೆ ಡ್ಯೂಸ್ ಎಲ್ಲ ಕ್ಲಿಯರ್ ಆಗಬೇಕು. ಸೊ ಬಾಯ್.